ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ತುಂಬ ದಿನಗಳ ನಂತರ ಹೋಗ್ತಾ ಇರೋದು ಎಲ್ಲಿಗೆ ಮಗ? ಪಾಂಡಿಚೇರಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ ಬಾಯ್ಸ್ ಎಲ್ಲ. ಪಾಂಡಿಚೇರಿಯಲ್ಲಿ ಆಲ್ರೆಡಿ ಸ್ಟೇ ಬುಕ್ ಆಗಿಬಿಟ್ಟಿದೆ, ತೋರುಣ್ಯ ರಿಟ್ರೀಟ್ ಅಂತ. ನೋಡೋಣ, ರೋಡ್ಸ್ ಕೃಷ್ಣಗಿರಿ ಮೇಲೆ ಹೋಗಬೇಕು. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬೆನರ್ಘಟ್ಟ ಸೈಡಿಂದ ಹೋಗೋ ಕಡೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಟೋಲ್ ಎಲ್ಲ ದಾಟ್ಕೊಂಡು ಕೊಯಂಬತ್ತೂರು ರೋಡ್ಗೆ ಹೋಗ್ತಾ ಇದೀವಿ. ನೋಡ್ಬೋದು, ನಮ್ಮ ಕರ್ನಾಟಕ ಫ್ಲಾಗ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಒಂದೇ ಸ್ಟ್ರೆಚ್ 282 ಕಿಲೋಮೀಟರ್ಸ್ ಹೋಗ್ಬೇಕು. ಮುಂದೆ ಫ್ಲೈಓವರ್ ಕನೆಕ್ಟಿಂಗ್ ಇದೆ, ಅದನ್ನ ತಗೊಂಡಂಗೆ ಹೋಗ್ತಾ ಇರೋದಷ್ಟೇ. ಮತ್ತೆ ಇಲ್ಲಂತೂ ಟೂ ವೀಲರ್ ಎಲ್ಲ ವ್ಯಾಲೆಂಟಿನೋ ರೋಸಿ, ಮ್ಯಾಕ್ಸ್ ವೆರ್ಸ್ಟಪ್ಪನ್ ಅಂತ ಜನನೇ ಓಡಿಸೋದು. ತಲೆ ಕೆಟ್ಟಾಗುತ್ತೆ, ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಒಂದ್ ಸ್ವಲ್ಪ ಮಕ್ಕರಾದ್ರೆ ಟೂ ವೀಲರ್ ನನ್ನ ಮಕ್ಳು ಟಚ್ ಮಾಡಿ ಸ್ಕ್ರಾಚ್ ಮಾಡ್ಬಿಡ್ತಾರೆ. ಎಲ್ಲ ರೋಡು ಸಿಕ್ಕಾಪಟ್ಟೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಬ್ಯಾಂಗ್ಳೂರಿಂದ ಆಚೆ ಹೋಗೋ ತನಕನು, ಹೊಸೂರು ರೋಡ್ ತನಕನೂ ಇದ್ದಂಗಿದೆ ಕನ್ಸ್ಟ್ರಕ್ಷನ್. ಗೈಸ್, ನೋಡ್ಬೋದು ಹೊಸೂರ್ಗೆ ಹೋಗೋ ರೋಡಲ್ಲಿ ಎಷ್ಟು ಲಾರಿಗಳಿದೆ. ಫುಲ್ಲು ಜಾಮ್ ಆಗ್ಬಿಟ್ಟಿದೆ ರೋಡ್. ಹಂಗೆ ಸರ್ವಿಸ್ ಅಲ್ಲಿ ರೋಡಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ತಪ್ಪಿಸ್ಕೊಳ್ಳೋದಕ್ಕಾಯ್ತು. ನೋಡ್ಬೋದು ಹೆಂಗಿದೆ, ಫುಲ್ಲು ರೆಡ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಹಿಂಗೆ ಇದೆ. ಅವರೆಲ್ಲ ಹಿಂಗಂದ್ರೆ ಹಂಗೆ ಇಳಿತಾರೆ. ಅದು ಬೇರೆ ಇಲ್ಲೊಂದು ರೋದ್ನೆ, ಅಣ್ಣ ನಂದೇ ಅಣ್ಣ ಇಲ್ಲಿಲ್ಲ ಅಂತ, ನಂದೆಲ್ಲಿಡ್ಲಿ ಅಂತ ತಗೊಂಬಂದ್ಬಿಡ್ತಾರೆ ಇಡ್ಲಿನ. ನೋಡೋಣ, ಸ್ವಲ್ಪ ಟೋಲ್ ಹತ್ರ ಎಲ್ಲ ಫ್ರೀ ಆದ್ಮೇಲೆ ಅಲ್ಲಿ ಹೋಗಿ ಮೇನ್ NH ಕನೆಕ್ಟ್ ಆದ್ಮೇಲೆ ನೋಡೋಣ. ನೋಡಿ ಬಾಯ್ಸ್, ನನ್ನ ಫ್ರೆಂಡು BMW 320DL ಹೋಗ್ತಾವನೆ. ಅಣ್ಣ ಸ್ಪೋರ್ಟ್ಸ್ ಮೋಡ್ ಹಾಕೊಂಡು ಎಳ್ದೇ ಬಿಟ್ಟ, ಕಾಣಿಸಲ್ಲ ಅವನು. ಇರಿ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಸಿಗಾಕೋತಾನೆ, ಬರ್ತಾನೆ. ಲಾರಿಗಳೇ ಜಾಸ್ತಿ. ಮಗ ವಿಘ್ನೇಶ್ ವೆಲಿಫೈರ್ ಹೋಗ್ತಾನಲ್ವಾ, ಸ್ಲೋ ಮಾಡಕ್ಕೆ ಹೇಳು. ಮಗ ನನ್ನ ಫ್ರೆಂಡು ವೆಲಿಫೈರ್ ಎತ್ಕೊಂಡ್ಬಿಟ್ಟವನೆ, ಆಟೋ ಅನ್ಕೊಂಡ್ಬಿಟ್ಟವನೆ, ನುಗ್ಗಿಸ್ತವನೆ ಹೆಂಗಂದ್ರೆ ಹಂಗೆ ಇಂಡಿಕೇಟರ್ ಹಾಕೊಂಡು. ಚಿಕ್ಕದ ಮೇಲೆ ಹೊಡಿಬೇಕು. ಓನರೇ ಬೇರೆ ಅವರಪ್ಪ, ಅದಕ್ಕೆ ಈ ಆಟೋಗಳು. ನೋಡೋಣ ಗೈಸ್, ಆದ್ರೆ ಇನ್ ಸ್ವಲ್ಪ ದಿನ ಅಲ್ಲಿ ವೆಲಿಫೇರ್ ರಿವ್ಯೂ ಮಾಡ್ತೀನಿ. ಇವತ್ತು ಫುಲ್ ಡ್ರೈವಲ್ಲೇ ಇಡ್ತೀವಿ, ಸೊ ಹೇಳೋಕ್ಕಾಗಲ್ಲ, ಕಷ್ಟ. ಅಣ್ಣ ಚಚ್ತವನೆ, ಅಣ್ಣಗೇನು ವ್ಲಾಗ್ ಮಾಡ್ತಾ ಇಲ್ಲ, ಏನಿಲ್ಲ. ನೋಡ್ರಿ BMW ರೋಡ್ ಪ್ರೆಸೆನ್ಸ್ ಹೆಂಗಿದೆ, ಕ್ರೇಜಿ. ಕಚ್ಕೊಂಡು ಹೋಗ್ತಾ ಇದೆ ಗಾಡಿ. ಅವನಿರೋದು ಕೊಯಂಬತ್ತೂರಲ್ಲೇ, ಸೊ ಅವನಿಗೆ ನೀರು ಕುಡ್ದಂಗೆ ಆಗ್ಬಿಟ್ಟಿದೆ ಜಾಗ. ಬಂದ್ ಹೋಯ್ತಾ ಇರ್ತಾನೆ. ಸ್ಪೋರ್ಟ್ಸ್ ಮಾಡಲೆಲ್ಲ ಹಾಕಿ ತುಳಿದ್ರೆ ಆ ಗಾಡಿಗಳು ಇರ್ತದ, ಹೋಗ್ಬಿಡುತ್ತೆ, ಸಾಕಿಟ್ಟೋದಂಗೆ ಹೋಗುತ್ತೆ. ನಾನು ಸ್ಪೋರ್ಟ್ಸ್ ಮೋಡ್ ಹಾಕೊಂಡಿದ್ದೀನಿ ನೋಡಿ, 110 ಇದ್ದೀನಿ. ಅಣ್ಣ 150 ಹಾಸ್ಪಿಟಲ್ ಇರ್ತಾನೆ. ಕ್ರೇಜಿ ಗಾಡಿ. ಓಕೆ ಗೈಸ್, BMW ನೋಡಿ, ಇದಾಯ್ತು ಅಂದ್ರೆ ನಮಗೂ ಸಾಕಾಗ್ಬಿಟ್ಟಿದೆ. ನೋಡಿ ಈ ಟ್ರಾಫಿಕ್ ನೋಡೋಣ. ಅಣ್ಣ ನೋಡಿ ಬೆಲಿನೋ ಹೆಂಗ್ ನುಗ್ಗಿಸ್ತವನೆ, ನಂದೆಲ್ಲಿಡ್ಲಿ ಬಲಿನೋ ಅಂತ. ಸೊ ಗೈಸ್, ಫೈನಲಿ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ ತಿರುವಣ್ಣಾಮಲೈ ಕಡೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ದೇವಸ್ಥಾನಕ್ಕೆ. ಇವತ್ತು ಥರ್ಸ್ಡೇ ಈವ್ನಿಂಗ್ ಆಗಿರೋದಕ್ಕೆ ಅಲ್ಲಿ ರಶ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ನಾರ್ಮಲ್ ಡೇಸಲ್ಲಿ ಹೆಂಗಿರುತ್ತೆ ರಶ್ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಜಾಗಕ್ಕೆ ಹೋಗಿ. ಬಟ್ ನೋಡೋಣ, ಸಂಡೇ ಹೋಗೋಣ ಅಂತ ಅನ್ಕೊಂಡಿದ್ದು ಬರ್ತಾ. ಬೈ ಚಾನ್ಸ್ ಏನಾದರೂ ಸಂಡೇ ಇನ್ನೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ರೆ ಇಲ್ಲ ರಶ್ ಆಗೋಗಿದ್ರೆ ಹೋಗೋಕ್ಕಾಗಲ್ಲ.
ಅದಕ್ಕೆ ಇವಾಗ ಆನ್ ದ ವೇ ಪಾಂಡಿಚೇರಿ ತಿರುವಣ್ಣಾಮಲೈ ಬರುತ್ತೆ. ಏನು ಕೃಷ್ಣಗಿರಿಯಿಂದ ಅನ್ಸುತ್ತೆ 100 ಕಿಲೋಮೀಟರ್ಸ್ ಏನೋ ಇದೆ. ನೋಡೋಣ. ರೋಡ್ಸ್ ಅಂತೂ ಎಲ್ಲ ಒಳಗಡೆ ಇಂಟೀರಿಯರ್ ಸ್ಟೇಟ್ ಹೈವೇ ಚೆನ್ನಾಗೇ ಇದೆ ರೋಡ್ಸು. ಅಲ್ಲಲ್ಲೂ ಲಾರಿ ಬಂದ್ಬಿಟ್ರೆ ಇಂದನೇ ಹೋಗ್ಬೇಕು, ಅದೊಂದೇ ಬೇಜಾರು. ಓಕೆ ಗೈಸ್, ನೋಡೋಣ ತಿರುವಣ್ಣಾಮಲೈ ಹೋಗಿ ಟೆಂಪಲ್ ಹೆಂಗಿದೆ ಅಂತ. ಗೈಸ್ ನೋಡಿ, ಇದೆ ವ್ಯೂ ಮಾತ್ರ. ಮುಂದೆ ಹರ್ಷಿತ್ ನೋಡು ಓಲ್ವಲ್ಲಿ, ನನ್ನ ಮಗ ಬ್ರೇಕ್ ಎಷ್ಟು ಸತಿ ಹೊಡಿತಾನೆ ಓಲ್ವಲ್ಲಿ. ಅವ್ರ ಅಪ್ಪಂಗೆ ಗೊತ್ತಾದ್ರೆ ತಿಗ ಹೊಡಿತಾರೆ. ಬ್ರೇಕ್ ಮಾಡಿ ಸೀಟ್ ಹಾಕ್ಬಿಟ್ಟು ಯಾಕ ತಗೊಂಡೋದೆ ಹರ್ಷಿತ್ ಅಂತಾರೆ. ವೆರಿಫೈರ್ ಅವ್ನು ಹೋಗ್ಬಿಟ್ಟ ಮಗ ಅವಾಗ. ಅಲ್ಲ ನನ್ನ ಮಗ ಕೊಯಂಬತ್ತೂರ್ಗೆ ಹೋಗ್ತೇನೆ ಅಂತ ಹೋಗ್ಬಿಟ್ಟ ಅವನು. ವಿನೋದ್ ಬೆಂಜಲ್ಲಿ, ಬೆಂಜ್ ಅಲ್ಲ ಅದು, ಇದು BMW. ವೆರಿಫೈರ್ ಹೋಗ್ಬಿಟ್ಟ. ಅವ್ನು ಬಿಡು, ಅವ್ನು ಆಟ ಓಡಿಸ್ದಂಗೆ ಓಡಿಸ್ತಾನೆ. ಒಟ್ಟಲ್ಲಿ ಗುರು ಸಿಂಗಲ್ ಲೇನ್ ಆಗಿದ್ರು ತಮಿಳ್ನಾಡು ಕಡೆ ರೋಡ್ಗಳು ಎಷ್ಟು ಸಕ್ಕಲಾಗಿ ಮೇಂಟೈನ್ ಮಾಡಿದಾರೆ ಗುರು, ಅಲ್ವಾ? ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆಗಳು ಚೀಪಾಗಿ ಸಿಗುತ್ತೋ. ತಿರುಪೂರ್ ಆ ಕಡೆ ಎಲ್ಲ, ತಮಿಳ್ನಾಡು ಕಡೆ ಹೋಗಿ ತಗೊಂಬಂದು ಇಲ್ಲಿ ಬೆಂಗಳೂರಲ್ಲಿ ಮಾರ್ಕೋತಾರೆ. ಓಕೆ ಗೈಸ್, ಇನ್ನು 70 ಕಿಲೋಮೀಟರ್ಸ್ ಇದೆ. ಸರೌಂಡಿಂಗ್ ಅಲ್ಲಿ ನೋಡ್ಬೋದು ಹೆಂಗಿದೆ, ಕ್ಲೌಡ್ಸ್ ಎಲ್ಲ ಕ್ರೇಜಿ ಆಗಿದೆ. ವ್ಯೂ ಮಾತ್ರ ಒಳ್ಳೆ ರೋಡ್, ಒಳ್ಳೆ ಸಾಂಗ್ ಹಾಕೊಂಡು ಚಿಲ್ಲಾಗಿ ಹೋಗ್ತಾ ಇದೀವಿ ಬಾಯ್ಸ್. ಸೊ ಗೈಸ್, ಫೈನಲಿ ತಿರುವಣ್ಣಾಮಲೈ ರೋಡಲ್ಲಿ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ 10 ಕಿಲೋಮೀಟರ್ ಇದೆ. ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ ಇಲ್ಲಿ, ಆದರೆ ತಿರುವಣ್ಣಾಮಲೈ ಫೇಮಸ್ಸು. ತಿರುವಣ್ಣಾಮಲೈ ಟೆಂಪಲ್ ಲೊಕೇಶನ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಲೊಕೇಶನ್ ಅಲ್ಲಿ. ಇಲ್ಲೆಲ್ಲ ಬರೋರು ಇಲ್ಲೇ ಸ್ಟೇ ಆಗ್ತಾರೆ. ಸಿಕ್ಕಾಪಟ್ಟೆ ಟೆಂಪಲ್ಸ್ ಇದೆ. ಇನ್ನೊಂದು ಡ್ಯಾಮ್ ಬೇರೆ ಇದೆ, ಅದು ಸಿಕ್ಕಾಪಟ್ಟೆ ಫೇಮಸ್. ಪೇಡ್ ಪಾರ್ಕಿಂಗ್ 150 ರುಪೀಸ್ ತಗೊಂಡ್ರಿ ಇಲ್ಲಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಥರ್ಸ್ಡೇ ಆಗಿದ್ರು ರಶ್ ಇದೆಯಲ್ಲ ಗುರು. ಇಲ್ಲೆಲ್ಲ ಬಂದ್ಮೇಲೆ ಎಲ್ಲರೂ ತಮಿಳ್ ಮಾತಾಡೋಕೆ ಶುರು ಮಾಡ್ಬಿಟ್ಟವ್ರು. ನಮ್ಮ ಬಾಯ್ಸು ತಮಿಳ್ ಸಾಂಗ್ಸ್ ಹಾಕೊಂಡು ಎಲ್ಲ ಸಾಧುಗಳೆಲ್ಲ ಇದಾರಲ್ಲ ಮಗ ಇಲ್ಲಿ. ಸಾಧುಗೊಂಡ್ಬಿಟ್ಟು ಏನೋ ಮಾಡ್ಬಿಟ್ರೆ ಎದ್ರಕೊಂಡ್ಬಿಟ್ಟಿರ. ಹುಷಾರು ಹುಷಾರು. ನಿಂಬೆಹಣ್ಣು ಹಾಕಿದ್ರೆ ನೋಡ್ಕೋ, ನಾಟ್ಬಿಟ್ಟೆ ಆಮೇಲೆ. ಓಕೆ ಗೈಸ್, ನಿಯರ್ ಬೈ ಟೆಂಪಲ್ ಹೋಗ್ಬಿಟ್ಟು ಇಲ್ಲಿಂದ ನೋಡೋಣ. ನಮ್ಮ ಹುಡುಗ ಅವಂದೇ ಮನೆ, ಅವಂದೇ ಏರಿಯಾ ಅನ್ನೋ ಥರ ಹೋಗ್ತಾನೆ. ಟೆಂಪಲಲ್ಲಿ 1 hour ಆಗುತ್ತೆ ಅಂತ ಹೇಳಿದ್ರು ಪಾರ್ಕಿಂಗ್ ಹತ್ರ ಯಾರೋ ನೋಡೋದಕ್ಕೆ ಟೆಂಪಲ್ನ. ಓಕೆ ಗೈಸ್, ಟೆಂಪಲ್ ಹತ್ರ ಹೋಗ್ಬಿಟ್ಟು ನೋಡೋಣ. ತುಂಬ ಹಳೆ ಟೆಂಪಲ್ ಅಂತ ಹೇಳ್ತಾರೆ ಎಲ್ಲರೂ. ಗೋಪುರ ನೋಡಿ ಗೈಸ್, ವಾ ಎಪಿಕ್ ಆಗಿದೆ. ಗೈಸ್, ಇವತ್ತು ರಶ್ ಇಲ್ದಿರೋದಕ್ಕೆ ಫ್ರೀ ದರ್ಶನ ಸೈಡಿಂದ ಹೋಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ಈ ಟೆಂಪಲ್ ಬ್ಯಾಕ್ ಸೈಡಿಂದ ಒಂದು ಲೆಫ್ಟ್ ಹೋಗುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ಡೈರೆಕ್ಟಾಗಿ ಫ್ರಂಟ್ ಸೈಡಿಂದಾನೇ ಎಂಟ್ರಿ ಇದೆ. ಅಲ್ಲಿ 50 ರುಪೀಸ್ ಕೊಟ್ಟರೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾನಂತೆ. ಇಟ್ಸ್ ಓಕೆ. ರಶ್ ನೋಡಿ ಗೈಸ್ ಹೆಂಗಿದೆ.
ಇಲ್ಲೂ ಎಲ್ಲ ಬಿಸ್ನೆಸ್ ಮಾಡ್ಬಿಟ್ಟವ್ರಲ್ಲ, ಸ್ಪೆಷಲ್ ಎಂಟ್ರಿ. ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಫ್ಯಾನ್ ಹಾಕಿ ನಿಲ್ಸ್ಬಿಟ್ಟವ್ರೆ. ಇವನೇ ನೋಡಿ ಗೈಸ್, ಹೀರೋ ಅಂತಾರೆ ಇವನ್ನ ಎಲ್ಲಾರು. ಯಾರು ಇವನು? ಇವನೇ ಸುಂದ್ರ. ನೋಡಕ್ ಕೋತಿ ನನ್ ಮಗ ಇದ್ದಂಗ ಸುಂದ್ರ ಅಂತೆ. ಎಲ್ಲ ಫುಲ್ಲು ಜೋಶ್ ಒಳಗೆ ಇವಾಗ ಹೋಗ್ತಾ ಇದಾರೆ ಟೆಂಪಲ್ ಒಳಗೆ. ಏನ್ ಸಕ್ಕದಾಗಿದೆ ಅಂದ್ರೆ ಗೋಪುರ, ಲೈಟಿಂಗ್ಸು, ಆ ಸ್ಟ್ರಕ್ಚರ್ ಮಾಡಿರೋದು ಎಲ್ಲ ಸಕ್ಕದಾಗಿದೆ. ಫೋನಲ್ಲಿ ಎಷ್ಟೇ ನೋಡಿದ್ರು ಕ್ಲಾರಿಟಿ ಅಷ್ಟು ಕಣ್ಣಲ್ಲಿ ನೋಡ್ದಂಗೆ ಬರಲ್ಲ. ಸಕ್ಕದಾಗಿದೆ ರಿಯಲ್ ಲೈಫಲ್ಲಿ ನೋಡೋಕೆ. ಫೈನಲಿ ತಿರುವಣ್ಣಾಮಲೈ ಟೆಂಪಲ್ ಆಯಿತು. ಪ್ರಸಾದ ತೊಗೊಂಡು ಲಾಡು ತಿನ್ಕೊಂಡು ಆಚೆ ಎಕ್ಸಿಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಷ್ಟೇ ಪಾರ್ಕಿಂಗು, ಗಾಡಿ ಎತ್ಕೊಂಡು ಪಾಂಡಿಚೇರಿಗೆ ಇಲ್ಲಿಂದ ಹೋಗ್ಬೇಕು. 2 ಅವರ್ ತೋರಿಸ್ತದೆ 100 ಕಿಲೋಮೀಟ್ರಿಗೆ. ನೋಡೋಣ. ರೆಡಿ ಗೈಸ್, ಫೈನಲಿ ಪಾಂಡಿಚೇರಿಗೆ ಬಂದು ಫ್ರೆಂಚ್ ಕಾಲೋನಿ ಹತ್ರ ಹೋಗಿ ನೈಟ್ ಟೈಮ್ ಫೋಟೋಶೂಟ್ ಸ್ವಲ್ಪ ಮಾಡಿಕೊಂಡು ಬೀಚ್ ಹತ್ರ ಬಂದು ಕುತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದೀವಿ. ಬೀಚ್ ಪಕ್ಕನ ವಾಕಿಂಗ್ ಝೋನ್ ತರ ಮಾಡಿದ್ದಾರೆ. ನದಿಯಾಗಿದೆ. ವಾಕಿಂಗ್ ಝೋನ್ ಎಷ್ಟು ದೊಡ್ಡದಾಗಿದೆ ನೋಡಿ, ಫುಲ್ ಕಾರ್ನರ್ವರೆಗೂ ನೋಡಿ. ಗೈಸ್, ಫೈನಲಿ ನಮ್ಮ ಸ್ಟೇಗೆ ಬಂದಾಯಿತು. ನಮ್ಮ ಸ್ಟೇಯಲ್ಲಿ ಬೆಳಗ್ಗೆ ಜಿಮ್ಮಿಗೆ ಬಂದಿದ್ದೀವಿ. ಜಿಮ್ ಎಲ್ಲ ಕೊಟ್ಟಿದ್ದಾರೆ. ಸೋನಾ ಇದೆ, ರೆಸ್ಟೋರೆಂಟು ಇದೆ. ನಮ್ಮ ರೂಮು ಚೆನ್ನಾಗಿದೆ. ರೂಮ್ದು ವೀಡಿಯೋಸ್ ತೋರಿಸ್ತೀನಿ ಆಮೇಲೆ. ಸ್ವಿಮ್ಮಿಂಗ್ ಪೂಲು ಇದೆ. ಸೊ ವರ್ತ್ ಇಟ್ 2500 ಪರ್ ಡೇ ತೊಗೊಂಡಿದ್ದಾರೆ ವಿತ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್. ಗೈಸ್, ಇದೆ ನಮ್ಮ ರೂಮು. ನಮ್ಮ ರೂಮು ಎಲ್ಲರೂ ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡ್ಕೋತಾರೆ. ಗೈಸ್, ಫೈನಲಿ ಇನ್ ಪಾಂಡಿಚೇರಿ ಫ್ರೆಂಚ್ ಸ್ಟ್ರೀಟಿಗೆ ಬಂದಿದ್ದೀವಿ. ಫ್ರೆಂಚ್ ಸ್ಟ್ರೀಟ್ ಎಲ್ಲ ಜಾಸ್ತಿ ಕೆಫೆಸ್ ಇದೆ. ನೋಡಿ ಗಾಯ್ಸ್, ನಾವು ಪ್ಯಾರಡೈಸ್ ಬೀಚಿಗೆ ಬಂದಿದ್ದೀವಿ ಪಾಂಡಿಚೇರಿಲಿ. ಇವಾಗ ಸನ್ಸೆಟ್ ಸನ್ಸೆಟ್ ಆಗ್ತಿದೆ, ನೋಡ್ತಾ ಇರ್ಬೋದು ನೀವು. ಸೊ ಅದೇ ಥರ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಗೇಮ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಇಲ್ಲಿ ಸಕ್ಕತ್ತಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಟಿಕೆಟ್ 89 ಅಂತ ತೋರಿಸ್ತಾ ಇದ್ದಾರೆ. ನಾವು 89 ಗೊತ್ತಿಲ್ಲ. ಲೆಟ್ಸ್ ಹ್ಯಾವ್ ಅ ಲುಕ್ ಅಂಡ್ ಫೀಲ್. ಎಸ್, ಗೈಸ್, ಫೈನಲಿ ಪ್ಯಾರಡೈಸ್ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ರೆಸ್ಟೋ ಬಾರ್ಸ್ ಮಾಡ್ಕೊಂಬಿಟ್ಟವ್ರೆ. ಸುಮ್ಮನೆ ವಾಚ್ಮ್ಯಾನ್ ನಮ್ಮ ಹತ್ರ ಬೀಚ್ ಕ್ಲೋಸ್ ಆಗಿಬಿಟ್ಟಿದೆ ಅಂದ. ಆನ್ಲೈನ್ ಗೂಗಲಲ್ಲೂ ತೋರಿಸಿದೆ 6:30 ಕ್ಲೋಸ್ ಅಂತ. ಬಟ್ ಅದು ವಾಟರ್ ಗೇಮ್ಸ್ ಮಾತ್ರ. ಚೆನ್ನಾಗಿದೆ ವೈಬ್. ಓಕೆ ಗೈಸ್, ಬೀಚಲ್ಲಿ ಸ್ವಲ್ಪ ಫನ್ ಮಾಡಿ ವಾಪಸ್ ಪಾಂಡಿಚೇರಿ.
ನೋಡ್ಬೋದು ಗೈಸ್, ದಿಸ್ ಇಸ್ ಪ್ಯಾರಡೈಸ್ ಬೀಚ್. ಬಾರೋ ಹಿಂದೆ ಬರೋ, ಹಿಂದೆ ಬರೋ. ಗೈಸ್ ಫೈನಲಿ ನಮ್ದು ಪಾಂಡಿಚೇರಿ ಟ್ರಿಪ್ ಮುಗೀತು ವರ್ಕ್ಸ್ ವ್ಯಾಗನ್ ಪೋಲೋ GT ಅಲ್ಲಿ. ಬ್ಯಾಕ್ ಟು ಬ್ಯಾಂಗ್ಳೂರ್ ಇನ್ನೊಂದು ಲಾಗಲ್ಲಿ ಇನ್ನೊಂದು ದಿನ.